ಪ್ರೇರೆ ಕರ್ತನು ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ಅದಕ್ಕೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ. ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದವನು ಮತ್ತು ಅದಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟವನು. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25-26 ನಾವು ನೋಡ್ತೇವೆ. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ದೇವರು ಹೇಳುವಂಥದ್ದು ಮಾತು. ಪುರುಷರೇ, ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಯಾಕೆಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಆತನು ಅದನ್ನು ವಾಕ್ಯವೆಂಬ ನೀರಿನಿಂದ ತೊಳೆದು ಪ್ರತಿಷ್ಠಿಸಿ ಶುದ್ಧ ಮಾಡದಲ್ಲದೆ. ಇಲ್ಲಿ ಕರ್ತನು ನಾವು ಸಭೆಯನ್ನು ಕಟ್ಟುವುದಕ್ಕೆ ಇದೇ ರೀತಿಯಾಗಿ ಸಭೆಯನ್ನು ಪ್ರೀತಿಸಬೇಕು. ನಮ್ಮ ಹಣ, ನಮ್ಮ ಸಮಯವನ್ನು ಕೊಟ್ಟರೆ ಸಾಕಾಗೋದಿಲ್ಲ. ನಾವು ನಮ್ಮನ್ನೇ, ನಮ್ಮ ಸ್ವಾರ್ಥ ಜೀವಿತವನ್ನು ಬಿಟ್ಟುಕೊಡಬೇಕು. ದೇವರು ಮಾನವನಿಗಾಗಿ ತನ್ನ ಪ್ರೀತಿಯನ್ನು ವಿವರಿಸುವುದಕ್ಕೆ ಕೇವಲ ಒಂದು ಲೌಕಿಕ ಉದಾಹರಣೆಯನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು. ಒಬ್ಬ ತಾಯಿಗೆ ತಾನು ಎತ್ತ ಮಗುವಿನ ಮೇಲೆ ಇರುವ ಪ್ರೀತಿ. ಯೆಶಾಯ ಪತ್ರಿಕೆ 49ನೇ ಅಧ್ಯಾಯ 15 ನೀವು ನೋಡಿ, ತನ್ನ ಗರ್ಭದ ಮಗನ ಮೇಲೆ ಕರುಣಿಸದೆ ಒಬ್ಬ ಹೆಂಗಸು ತನ್ನ ಮೊಲೆಕೂಸನ್ನು ಮರೆತಾಳೆ. ಹೌದು, ಅವಳು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ಇಲ್ಲಿ ಗಮನಿಸಿ ಪ್ರಿಯರೇ, ತನ್ನ ಗರ್ಭದ ಎತ್ತ ಮಗನನ್ನ ಮೇಲೆ ಕರುಣಿಸದೆ ಅವಳು ತನ್ನ ಮೊಲೆಯನ್ನು ಉಣಿಸಿ ಬೆಳೆಸಿದಂಥ ಮಗನನ್ನು ಮರೆತು ಬಿಡ್ತಾಳೇನೋ. ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ. ಅಂದರೆ ಕರ್ತನು ನಮ್ಮನ್ನು ಮರೆಯುವುದಿಲ್ಲ. ಉದಾತ್ತವಾದಂಥ ಮನೋಭಾವ. ನೀವು ಒಬ್ಬ ತಾಯಿಯನ್ನು ಗಮನಿಸಿದರೆ ಆಕೆ ತನ್ನ ಕೂಸಿಗಾಗಿ ಇರುವ ಪ್ರೀತಿಯಲ್ಲಿ ಎಂತಹ ತ್ಯಾಗದ ಅಗತ್ಯವಿದೆ ಎಂದು ನಿಮಗೆ ತಿಳಿಯುತ್ತದೆ. ಮುಂಜಾವಿನಿಂದ ನಡುರಾತ್ರಿವರೆಗೂ ರಾತ್ರಿಯ ಪೂರ ಒಬ್ಬ ತಾಯಿ ತನ್ನ ಕೂಸಿಗಾಗಿ ಬಿಡುವಿಲ್ಲದೆ ನಿರಂತರವಾಗಿ ಕೊನೆಯಿಲ್ಲದೆ ತ್ಯಾಗ ಮಾಡ್ತಾಳೆ ಇರ್ತಾಳೆ. ಆಕೆ ಮಕ್ಕಳಿಗೋಸ್ಕರ ಮಾಡಿದಂಥ ತ್ಯಾಗಕ್ಕೆ ಯಾವುದೇ ಪ್ರತಿಫಲವನ್ನು ಆಶ್ರಯಿಸುವುದಿಲ್ಲ. ಆಕೆಗೆ ಯಾವ ಪ್ರತಿಫಲವೂ ಸಿಗೋದಿಲ್ಲ. ಆಕೆ ಹಲವಾರು ವರ್ಷಗಳ ಕಾಲ ಯಾವ ಪ್ರತಿಫಲವನ್ನು ನಿರೀಕ್ಷಿಸದೆ ತನ್ನ ಮಗುವಿಗಾಗಿ ನೋವನ್ನು, ಅನಾನುಕೂಲಗಳನ್ನು, ಸಮಯ ಸಂದರ್ಭಗಳನ್ನು ಸಂತೋಷವಾಗಿ ಸಹಿಸಿಕೊಳ್ತಾಳೆ. ಒಬ್ಬ ತಾಯಿ ತನ್ನ ಮಗುವಿಗಾಗಿ ತನ್ನ ಅಕ್ಕಪಕ್ಕದವರು ಯಾವುದೇ ತ್ಯಾಗವನ್ನು ಮಾಡ್ತಾರೋ ಇಲ್ಲವೋ ಎಂಬುದರಲ್ಲಿ ಆಸಕ್ತಿಯನ್ನು ವಹಿಸೋದಿಲ್ಲ. ಸ್ವತಃ ಆಕೆ ಎಲ್ಲವನ್ನ ಸಂತೋಷವಾಗಿ ತ್ಯಾಗ ಮಾಡ್ತಾಳೆ. ಇದೇ ರೀತಿಯಾಗಿ ಕ್ರೈಸ್ತ ಸಭೆಯನ್ನು ತನ್ನ ಸ್ವಂತ ಮಗುವೆಂದು ತಿಳಿದುಕೊಂಡಿರುವವನು ತನ್ನ ಅಕ್ಕಪಕ್ಕದವರ ಸಭೆಗಾಗಿ ಯಾವುದೇ ತ್ಯಾಗವನ್ನು ಮಾಡ್ತಾರೋ ಇಲ್ಲವೋ ಎಂದು ಚಿಂತಿಸುವುದಿಲ್ಲ. ದೇವರು ನಮ್ಮನ್ನು ಪ್ರೀತಿಸಿದ ರೀತಿ ಇದೇ. ಅವರು ನಮಗೆ ಇದೇ ಸ್ವಭಾವವನ್ನು ಕೊಡಲು ಇಚ್ಛಿಸ್ತಾರೆ. ಆದರೆ ಜಗತ್ತಿನ ಉದ್ದಗಲಕ್ಕೂ ಅದರ ಅನುಭವವೇ ಬೇರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಒಪ್ಪಿಸಿಕೊಡ್ತೇನೆ ದೇವರೇ, ಸಹಾಯ ಮಾಡು ದೇವರೇ.
ಯಾರ್ಯಾರು ಮಾನಸಿಕವಾಗಿ ಖಿನ್ನತೆಗೆ ಒಳಪಟ್ಟಿದ್ದಾರೋ, ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ, ಮಾನಸಿಕವಾಗಿ ಸಮಾಧಾನವನ್ನು ಕಳೆದುಕೊಂಡಿದ್ದಾರೋ, ದೇವರೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ನಿಮ್ಮ ರಕ್ತದಿಂದ ಸ್ವಾಮಿ ಅವೆಲ್ಲ ಗುಣವಾಗಲಿ ದೇವರೇ. ಅವರೆಲ್ಲರೂ ಗುಣವಾಗಲಿ ಸ್ವಾಮಿ. ಅವರನ್ನು ಮುಟ್ಟು, ಅವರನ್ನು ಸಂಧಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.